ಒಂದು ಅಮೋಘವಾದ ಕಾರ್ಯಕ್ರಮ ಶ್ರೀ ಸದಾನಂದ ಯೋಗಿ ಪಿರಮಿಡ್ ಧ್ಯಾನ ಕೇಂದ್ರದ ದಶಮಾನೋತ್ಸವದ ಸಂಭ್ರಮಾಚರಣೆಯನ್ನು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸಾವಿರಾರು ಪಿರಮಿಡ್ ಮಾಸ್ಟರ್ಸ್ಗಳು ಸೇರಿ ಈ ಒಂದು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಅನ್ನೋಕ್ಕೆ ಸಾಕ್ಷಿಯಾಗಿ, ನಮ್ಮ ಗುರುಗಳ ಸಾಕ್ಷಿಯಾಗಿ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಸೊ ಇಷ್ಟು ಹೊತ್ತು ನಾವು ಪತ್ರಿಜಿ ಸರ್ ಅವರ ಆಧ್ಯಾತ್ಮಿಕ ಜ್ಞಾನಾಮೃತದ ಗುರು ಶ್ರೀ ಸದಾನಂದ ಯೋಗಿ ಗುರುಗಳ ದಿವ್ಯ ಸಂದೇಶವನ್ನು ಆಲಿಸಿ ನಾವೆಲ್ಲರೂ ಪುನೀತರಾಗಿದ್ದೇವೆ. ಈಗ ಮುಂದಿನ ಕಾರ್ಯಕ್ರಮವನ್ನು ನಡೆಸೋಣ. ಸೊ ಎಲ್ಲರೂ ಶ್ರೀ ಪತ್ರಿಜಿ ಸರ್ ಅವ್ರಿಗೆ ಜೋರಾದ ಚಪ್ಪಾಳೆಯನ್ನು ಹಾಕಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇಲ್ಲ. ಮೊಟ್ಟ ಮೊದಲದಾಗಿ ನಮಗೆ ಧ್ಯಾನವನ್ನು ಕಲಿಸಿಕೊಟ್ಟಿರ್ತಕ್ಕಂಥ ಬ್ರಹ್ಮರ್ಷಿ ಸುಭಾಷ್ ಪತ್ರಿ ಸರ್ಗೊಂದು ಸರ್ ಜೋರಾಗಿ ಚಪ್ಪಾಳೆ ತಡೋಣ. ಅದೇ ರೀತಿಯಾಗಿ ನಮ್ಮ ಗುರುಗಳಿಗೆ ಗುರುಗಳಾಗಿರ್ತಕ್ಕಂಥ ಸದಾನಂದ ಯೋಗಿ ಒಂದು ಸರ್ ಜೋರಾಗಿ ಚಪ್ಪಾಳೆ. ಈ ಇದರಲ್ಲಿ ಕ್ಯಾನ್ಸರ್ ಆಗಿರ್ಬೋದು, ಕಿಡ್ನಿ ಫೇಲ್ಯೂರ್ ಆಗಿರ್ಬೋದು, ಎಷ್ಟೋ ಜನಗಳು ಬಂದು ಈ ಒಂದು ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ಧ್ಯಾನವನ್ನು ಮಾಡಿ ಅದ್ಭುತವಾಗಿ ಚೆನ್ನಾಗಾಗಿದ್ದಾರೆ. ನನಗೂ ಧ್ಯಾನನಲ್ಲಿ ಗೊತ್ತಾಗಿದ್ದ ವಿಷಯ, ಪಿರಮಿಡು ನಮ್ಮೆಲ್ಲ ಪೂಜೆ ಮಾಡೋದು ಶ್ರೀಚಕ್ರ ಮೇರುವುಕ್ಕೂ ಏನೂ ವ್ಯತ್ಯಾಸ ಅಲ್ಲ. ಪಾರಮಾರ್ಥಿಕ ತತ್ವವನ್ನು ತನ್ನೊಳಗೆ ಎರವಿರದಿರಲು ಫಲಾಪೇಕ್ಷೆ ಇಲ್ಲದೆ ಊರೂರು ತಿರುಗುವ ಆತ್ಮನೇ ಪರಮಗುರು ನೋಡೆಂಬ ಸರ್ವಜ್ಞ ಅಂತೇಳಿ ಅದನ್ನು ನಾನು ಪತ್ರಿ ಸರಲ್ಲಿ ಕಂಡಿರೋದು. ಬಿಟ್ಟಿ ಭಾಗ್ಯ ಕೊಡೋಕ್ಕೋಸ್ಕರ ಯಾರು ಬಂದಿಲ್ಲ. ಇಲ್ಲಿ ಬಂದಿರ್ತಕ್ಕಂಥ ನಮ್ಮ ರಕ್ಷಣೆಗೋಸ್ಕರವಾಗಿ. ನಮ್ಮ ರಕ್ಷಣೆ ಅಂದರೆ ಈ ದಶಮಾನೋತ್ಸವ ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ದಶಮಾನೋತ್ಸವ ಸದಾನಂದ ಯೋಗಿ ಪಿರಮಿಡ್ ಧ್ಯಾನ ಕೇಂದ್ರ ದಶಮಾನೋತ್ಸವ ಆಚರಣೆ ಮಾಡ್ಕೊಳ್ತಾ ಇದೆ. ಈ ಒಂದು ಹಬ್ಬ ನಿಮ್ಮೆಲ್ಲರ ಸಹಕಾರ ಅಂತ ಹೇಳಲಿಕ್ಕೆ ನಾನು ತುಂಬ ಹರ್ಷಿತನಾಗಿ ಹೇಳ್ತಾ ಇದ್ದೇನೆ. ನಮ್ಮೊಳಗೆ ನಾವು ಹೋಗಿ ನಮ್ಮನ್ನೇ ನಾವು ನಮ್ಮ ಆತ್ಮನೇ ಹುಡುಕೊಂಡ್ರೆ ಬ್ರಹ್ಮ ಆತ್ಮನೇ ಹೊರಗಡೆ ಬಂದು ನಮಗೆ ಬ್ರಹ್ಮಜ್ಞಾನ ಕೊಡ್ತಾನಂತ ಅರ್ಥ ಆಯ್ತು. ಗಣಪ ಹೇ ಗಣಪ ಹೇ
PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.